ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಡಿಕೇರಿಯಲ್ಲಿ ಕೇಂದ್ರೀಯ ವಿದ್ಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಜಿಲ್ಲಾ ಕೋರ್ಟ್ ಸಂಕೀರ್ಣಕ್ಕೂ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಶ್ವಾನದಳ ಶೋಧ ಕಾರ್ಯಾಚರಣೆ ನಡೆಸಿತು. ಆದರೆ ಕೇಂದ್ರೀಯ ವಿದ್ಯಾಲಯ ಶಾಲೆಯ ಆವರಣ ಮತ್ತು ನ್ಯಾಯಾಲಯದ ಆವರಣದಲ್ಲಿ ಯಾವುದೇ ಬಾಂಬ್ ಅಥವಾ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಇದೊಂದು ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಬಯಲಾಗಿದೆ. ಈ ಒಂದು ಸರಿ ಓಕೆ, 2 ಸರಿ ಓಕೆ, ಇದು 3ನೇ ಬಾರಿ ಎಲ್ಲೋ ಒಂದು ಕಡೆ ನಮಗೂ ಕೂಡ ಒಳಗಡೆ ಭಯ ಹುಟ್ಟುತ್ತಾ ಇದೆ. ಇವ್ರದ್ದು ನಿಜವಾಗ್ಲೂ ಇದನ್ನು ಸ್ಫೋಟ ಮಾಡೋಂಥ ಉದ್ದೇಶ ಇದೆಯಾ ಇಲ್ಲ ಬಹುಶಃ ಪ್ರವಾಸೋದ್ಯಮಕ್ಕೆ ಇತ್ತೀಚೆಗೆ ಕೊಡಗು ತುಂಬ ಹೆಸರಾಗ್ತಾ ಇದೆ, ಪ್ರವಾಸೋದ್ಯಮನ ಹಾಳು ಮಾಡಬೇಕು ಅಂತೇಳಿ ಇವರು ಹೊರಟಿದ್ದಾರಾ ಅಥವಾ ಇವರು ನಿಜವಾಗ್ಲೂ ಬಾಂಬ್ ಹಾಕ್ತಾರಾ ಇಲ್ಲ ಎಲ್ಲೋ ಕೂತ್ಕೊಂಡು ಈ ಥರ ಒಂದು ಹುಸಿ ಬಾಂಬ್ ಕರೆ. ಕೇಂದ್ರೀಯ ವಿದ್ಯಾಲಯಕ್ಕೂ ಕೂಡ ಬಾಂಬ್ ಇದೆ ಅಂತ ಹೇಳ್ಕೊಂಡು ಅವರನ್ನು ಕೂಡ ಎದುರಿಸಿದ್ದಾರೆ. ಬಾಂಬ್ ಸ್ಕ್ವಾಡ್ ಅವ್ರು ಬರೋದು, ಡಾಗ್ ಸ್ಕ್ವಾಡ್ ಅವ್ರು ಬರೋದು, ನಿಜಕ್ಕೂ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲಾ ಸೆಷನ್ಸ್ ಕೋರ್ಟ್ಗೂ ಹುಸಿ ಬಾಂಬ್ ಬೆದರಿಕೆ ಕರೆ ಬಂದಿದೆ. 2 ದಿನಗಳ ಹಿಂದೆಯಷ್ಟೇ ಬಾಂಬ್ ಸ್ಫೋಟಿಸೋದಾಗಿ ಬೆದರಿಕೆಯ ಇಮೇಲ್ ಬಂದಿತ್ತು. ನಿನ್ನೆ ಮತ್ತೆ ಕೋರ್ಟ್ ಸ್ಫೋಟಿಸೋದಾಗಿ ಬೆದರಿಕೆಯ ಇಮೇಲ್ ಬಂದಿದೆ. ಕಳೆದ ಬಾರಿ ಅಜ್ಮಲ್ ಕಸಬ್ ಹೆಸರಿಂದ ಬಂದಿದ್ದ ಇಮೇಲ್ನಲ್ಲಿ ತುಕ್ಕು ಹಿಡಿದ ಮೊಳೆಗಳನ್ನು ಗ್ಯಾಸ್ ಸಿಲಿಂಡರ್ಗೆ ಸಿಕ್ಕಿಸಿದ್ದೇವೆ, ಗ್ಯಾಸ್ಗೆ ಟೈಮರ್ ಫಿಕ್ಸ್ ಮಾಡಿದ್ದೇವೆ ಎಂದು ಬೆದರಿಕೆ ಹಾಕಲಾಗಿತ್ತು. ಬಳ್ಳಾರಿನಲ್ಲೂ ಹಿಂಗೆ ಆಗಿತ್ತು, ತುಮಕೂರಿನಲ್ಲಾಗಿತ್ತು, ಶಿವಮೊಗ್ಗದಲ್ಲಾಗಿತ್ತು, ಬೆಂಗಳೂರಿನಲ್ಲೂ ಸಹ ಇದೇ ಥರ ಮಾಡಿದರು ಈ ಹಿಂದೆ. ಆಗಾಗ ಕೋರ್ಟ್ಗಳಿಗೆ ಈ ರೀತಿ ಒಂದು ಸಂದೇಶಗಳನ್ನ ಕಳಿಸಿ ಜನರನ್ನು ಭಯಭೀತಿ ಹುಟ್ಟಿಸ್ತಾ ಇದ್ದಾರೆ. ಅಂದರೆ ಈ ರೀತಿ ಪದೇ ಪದೇ ಮಾಡ್ತಾ ಇರೋದು ನಮಗೆಲ್ಲ ಪ್ಯಾನಿಕ್ ಆಗೋವಂಥ ವಿಚಾರ. ವಕೀಲರು ಭಯಪಡಬೇಕು, ಜಡ್ಜಸ್ ಭಯಪಡಬೇಕು, ಲಿಟಿಗೆಂಟ್ಸು, ಮಕ್ಕಳು ಎಲ್ಲರೂ ಇರ್ತಾರೆ. ಅದರಲ್ಲೂ ನ್ಯಾಯಾಂಗಕ್ಕೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಕೆಂಪೇಗೌಡ ಪ್ರತಿಷ್ಠಾನ ವತಿಯಿಂದ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ 18 ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ, ವಿಪಕ್ಷ ನಾಯಕ ಅಶೋಕ್, ಶಾಸಕ ಅಶ್ವಥ್ ನಾರಾಯಣ್, ನಿರ್ಮಲಾನಂದನಾಥ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಶ್ರೀಗಳು ಭಾಗಿಯಾಗಿದ್ದರು. ಗೃಹ ಪ್ರವೇಶದಲ್ಲಿ ಊಟ ಸೇವಿಸಿದ್ದ 150ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕೆ ಸೇವಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ದೇವರ ಮಹೋತ್ಸವ ಹಾಗೂ ಗೃಹ ಪ್ರವೇಶದಲ್ಲಿ ಊಟ ಸೇವಿಸಿದ್ರು. ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ 300ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು. ಕಾರ್ಯಕ್ರಮದ ಬಳಿಕ ಊಟ ಸೇವಿಸಿದವರಿಗೆ ವಾಂತಿ ಭೇದಿ ಶುರುವಾಗಿದೆ. 7 ಮಕ್ಕಳು ಸೇರಿ 150ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ಜೂನ್ 25ರಂದು ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಕಾಳಗಿನಕೊಪ್ಪ ಗ್ರಾಮದಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಪ್ರಕರಣದ ಸಂಬಂಧ ಮತ್ತೋರ್ವ ಆರೋಪಿಯನ್ನ ಹಳಿಯಾಳ ಪೊಲೀಸರು ಬಂಧಿಸಿದ್ದಾರೆ. ಮುನೇಶ್ವರ ಕೊರವರ ಬಂಧಿತ ಆರೋಪಿ ಬಾಂಬ್ ಸ್ಫೋಟದ ಬಳಿಕ ಕುಟುಂಬ ಸಮೇತ ಎಸ್ಕೇಪ್ ಆಗಿದ್ರು. 3 ದಿನಗಳ ಹಿಂದೆ ತಂದೆ ವಸಂತ ಕೊರವನವರ ಪೊಲೀಸ್ ಬಂಧಿಸಿದ್ರು. ಕಾಡುಹಂದಿಯ ಬೇಟೆಗಾಗಿ ನಾಡಬಾಂಬ್ ಬಳಸುತ್ತಿದ್ದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ನಡೆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಎರಡು ದಿನಗಳ ಮೈಸೂರು ಪ್ರವಾಸ ಕೈಗೊಂಡಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ರಾಜಕೀಯ ಅಧಿಕಾರ ಅನ್ನೋದು ಜನರ ಸೇವೆಗೆ ಒದಗಿ ಬಂದ ಅವಕಾಶದ ಭಾಗ್ಯ. ಮುಖ್ಯಮಂತ್ರಿ ಸ್ಥಾನ ಪದತ್ಯಾಗ ಮಾಡಿದ ದಿನದಿಂದ ಹೋದಲ್ಲಿ ಬಂದಲ್ಲಿ ಜನ ಪ್ರೀತಿ, ಅಭಿಮಾನ, ವಿಶ್ವಾಸ ತೋರಿಸ್ತಾ ಇದ್ದಾರೆ. ಜನರು ತೋರಿದ ಪ್ರೀತಿ ಮತ್ತು ಅಭಿಮಾನ ಕಂಡು ಮೂಕ ವಿಸ್ಮಿತನಾಗಿದ್ದೇನೆ. ಅಧಿಕಾರ, ಸಂಪತ್ತು ಕಾಲ ಬದಲಾದಂತೆ ಕಳೆದು ಹೋಗಬಹುದು. ಜನರ ಪ್ರೀತಿ ನಿರಂತರ. ಸಿಎಂ ಸಿಂಹಾಸನ ನಶ್ವರ ಮತ್ತು ಜನತೆ ಹೃದಯ ಸಿಂಹಾಸನ ಶಾಶ್ವತ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಟನಲ್ ರೋಡ್ ನಿರ್ಮಾಣಕ್ಕೆ ಇಂದು ಸಿಎಂ ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಸುರಂಗ ಮಾರ್ಗ ನಿರ್ಮಾಣ ಆಗಲಿದೆ. ಒಟ್ಟು 3 ಪಥದ ಜೋಡಿ ಸುರಂಗ ಮಾರ್ಗ ಕಾಮಗಾರಿಗೆ ಸಿಎಂ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಹೆಬ್ಬಾಳ ಮೇಲ್ಸೇತುವೆ ಪ್ರದೇಶದಿಂದ ಸುರಂಗ ಮಾರ್ಗ ಆರಂಭ ಆಗಲಿದೆ. ಪಶುವೈದ್ಯಕೀಯ ವಿಶ್ವವಿದ್ಯಾಲಯ, ಕೆವಿಎಎಫ್ಎಸ್ಯು ಆವರಣ ಹಾಗೂ ಯುಎಎಸ್ ಸಿಬ್ಬಂದಿ ವಸತಿ ಗೃಹಗಳವರೆಗೂ ಸುರಂಗ ಮಾರ್ಗ ನಿರ್ಮಿಸಲಾಗುತ್ತೆ.